Hey guys, welcome to Arc Study Info YouTube channel. So finally, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿ ಅಥವಾ CBSE ಬೋರ್ಡ್ ಏನಿದೆ ಅಲ್ಲಿಂದ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ನೋಟಿಫಿಕೇಶನ್ ಆಗಿದೆ ಫಾರ್ ದ ಡಿಸೆಂಬರ್ 2022 ಸೈಕಲ್. ಸೊ ಯು ಕ್ಯಾನ್ ಸಿ ಹಿಯರ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ದಟ್ ಮೀನ್ಸ್ CTET ಬೈ CBSE ಅಂತಿದೆ. ಸೊ ಪಬ್ಲಿಕ್ ನೋಟಿಸ್ ಅಲ್ಲಿ ಆಯ್ತಾ, ಪಬ್ಲಿಕ್ ನೋಟಿಸ್ ಅಲ್ಲಿ ಹಿಯರ್ they have given public notice dated 14/7/2022 for next CTET application ಅಂತ ಹೇಳಿ. ಸೊ ವೆನ್ ಐ ಕ್ಲಿಕ್ ದಿಸ್ ನೋಡಿ, ಈ ರೀತಿಯ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮ್ಗೆ ನೋಡಕ್ ಸಿಗುತ್ತೆ. ಸೊ ಹಾಗಾದ್ರೆ ಯಾಕೆ CTET ಅಷ್ಟೊಂದು ಇಂಪಾರ್ಟೆಂಟ್, ಹಾಗೇನೆ ವಾಟ್ ಆರ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಟು ಅಟೆಂಡ್ CTET, ಸೊ ಎಲ್ಲವನ್ನ ಅಂಡ್ ಇನ್ನೊಂದು ಇದೇ ಮೊಟ್ಟ ಮೊದಲ ಬಾರಿಗೆ CTET ಅನ್ನ CBT ಮೋಡ್ ಮೂಲಕ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೂಲಕ ಕಂಡಕ್ಟ್ ಮಾಡಕ್ಕೆ CBSE ಅವರು ನಿರ್ಧರಿಸಿದ್ದಾರೆ. ಸೊ ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ದಿಸ್ ಇಸ್ ದ ಪಬ್ಲಿಕ್ ನೋಟಿಸ್ ಆಫ್ CTET ಫ್ರಮ್ CBSE ಬೋರ್ಡ್ ಆಯ್ತಾ. CTET 16ನೇ ಎಡಿಷನ್ ಏನಿದೆ ಆಯ್ತಾ, ಪ್ರತಿ ವರ್ಷ ದೇ ಕಂಡಕ್ಟ್ ಟ್ವೈಸ್ ಆಯ್ತಾ, ಪ್ರತಿ ವರ್ಷ ಅವರು 2 ಸಲ ಕಂಡಕ್ಟ್ ಮಾಡ್ತಾರೆ. ಈ ವರ್ಷದ ಏನು ಡಿಸೆಂಬರ್ ಬ್ಯಾಚ್ ಇದೆ, ಸೊ ಅದನ್ನ CBT ಮೋಡ್ ಅಲ್ಲಿ ಆಯ್ತಾ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ CBSE ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ಅವರು ನಡೆಸ್ತಾ ಇದ್ದಾರೆ, ಲೈಕ್ UGC NTA ನೆಟ್ ತರ. ಇದ್ರ ಬಗ್ಗೆ ಬಹಳ ಡಿಸ್ಕಸ್ ನಡೀತಾ ಇತ್ತು ಅಂಡ್ ಫೈನಲಿ CBSE ಹ್ಯಾಸ್ ಕಮ್ ಫಾರ್ವರ್ಡ್ ಟು ಕಂಡಕ್ಟ್ CBT ಮೋಡ್. ಅಂಡ್ ನೋಡಿ, ಇದು 20 ಲ್ಯಾಂಗ್ವೇಜ್ ಅಲ್ಲಿ ನಡೆಯಕ್ಕೆ ಹೋಗ್ತಾ ಇದೆ ಥ್ರೂ ಔಟ್ ಅವರ್ ಕಂಟ್ರಿ ಇನ್ಕ್ಲೂಡಿಂಗ್ ಅವರ್ ಕನ್ನಡ ಲ್ಯಾಂಗ್ವೇಜ್. ಅಂಡ್ ಇವರು ಹೇಳ್ತಾ ಇದ್ದಾರೆ ದ ಡಿಟೇಲ್ಡ್ ಇನ್ಫಾರ್ಮೇಶನ್ ಬುಲೆಟಿನ್ ಲೈಕ್ ಎಕ್ಸಾಮಿನೇಷನ್ ಯಾವ ತರ ಆಗುತ್ತೆ, ಸಿಲೆಬಸ್, ಲ್ಯಾಂಗ್ವೇಜ್, ಎಲಿಜಿಬಿಲಿಟಿ ಕಂಡೀಷನ್ಸ್, ಎಕ್ಸಾಮಿನೇಷನ್ ಫೀ, ಎವ್ರಿಥಿಂಗ್ ಶಾರ್ಟ್ಲಿ ಅವೈಲೇಬಲ್ ಇನ್ ಅವರ್ ವೆಬ್ಸೈಟ್ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ದೇ ಹ್ಯಾವ್ ಅಪ್ಡೇಟೆಡ್ ಫೀಸ್ ಆಯ್ತಾ, ಫೀಸ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ ಹೇಳಿ. ನೋಡಿ, ಪೇಪರ್ 1 ಅಷ್ಟೇ ನೀವು ಬರಿತಾ ಇದ್ದೀರಾ ಅಂತಂದ್ರೆ ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ ಗಳಿಗೆ 1000 ರೂಪಾಯಿ ಇದೆ. ಇಫ್ ಯು ವಾಂಟ್ ಟು ರೈಟ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಅಟ್ ಎ ಟೈಮ್ ಅಂತ ಹೇಳಿ ನೋಡೋದಾದ್ರೆ 1200, ದಟ್ ಮೀನ್ಸ್ 1200 ಫೀಸ್ ಇಸ್ ದೇರ್. ಅಂಡ್ ಫೈನಲಿ SC ST ಹಾಗೆ PWD ಕ್ಯಾಂಡಿಡೇಟ್ ಆಗಿದ್ರೆ 500 ಇದೆ ಅಂಡ್ ಬೋತ್ ಪೇಪರ್ ಗೆ 600 ಇದೆ. ಓಕೆನಾ. CBSE ನಡೆಸುವಂತಹ CTET ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಒಂದ್ ವೇಳೆ ನೀವು ಇಫ್ ಯು ಕ್ವಾಲಿಫೈ ದಿಸ್ CTET ಆಯ್ತಾ, ನೀವು ಒಂದ್ ವೇಳೆ CTET ನ ಕ್ವಾಲಿಫೈ ಮಾಡ್ಕೊಂಡ್ರೆ ಕರ್ನಾಟಕ ಟೆಟ್ ಕ್ವಾಲಿಫೈ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ದಿಸ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ನಾಟ್ ಓನ್ಲಿ ಇನ್ ಅವರ್ ಕರ್ನಾಟಕ, ಥ್ರೂ ಔಟ್ ಇಂಡಿಯಾ. ಇದೊಂದು ಆಲ್ ಇಂಡಿಯಾ ಪರ್ಮಿಟ್ ಅಥವಾ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇದೊಂದು ಸರ್ಟಿಫಿಕೇಟ್ ಗೆ ವ್ಯಾಲಿಡ್ ಇರೋದ್ರಿಂದ ಯಾರ್ಯಾರ್ದು B.Ed ಆಯ್ತಾ, ಬ್ಯಾಚುಲರ್ ಆಫ್ ಎಜುಕೇಶನ್ ಆಸ್ ವೆಲ್ ಆಸ್ D.Ed ಅಂತ ಏನ್ ಹೇಳ್ತಾರೆ, ಸೊ ಅದು ಯಾರ್ಯಾರು ಕ್ವಾಲಿಫೈ ಇದ್ದೀರಾ ಅಥವಾ ಇನ್ನೂ ಏನ್ ಸ್ಟಡಿ ಮಾಡ್ತಾ ಇದ್ದೀರಾ, ಯು ಕ್ಯಾನ್ ಟೇಕ್ ದಿಸ್ CTET ಎಕ್ಸಾಮ್. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಆನ್ಲೈನ್ ಕ್ರಾಶ್ ಕೋರ್ಸ್ ಲಭ್ಯ ಇರುತ್ತೆ ಈ CTET ಗೆ, 2022ನೇ ಒಂದು CTET ಗೆ. ಸೊ ಇದರಲ್ಲಿ ನಿಮಗೆ 50+ ಲೈವ್ ಕ್ಲಾಸಸ್ ಇರುತ್ತೆ ಆಯ್ತಾ. ಲೈವ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದೇ ಕ್ಲಾಸ್ ನ ನೀವು ರೆಕಾರ್ಡ್ ಸಮೇತ ಕೇಳಬಹುದು. ಅದೇ ರೀತಿಯಾಗಿ ಇಡೀ ಸಿಲೆಬಸ್ ನ ಆಯ್ತಾ, ಇಡೀ ಸಿಲೆಬಸ್ ನ ಒಂದು ಶಾರ್ಟ್ ನೋಟ್ಸ್ ನಿಮಗೆ ಲಭ್ಯ ಇರುತ್ತೆ PDF ರೂಪದಲ್ಲಿ ಅಂಡ್ 10 years ಆಫ್ ಕ್ವಶನ್ ಪೇಪರ್ ವಿಚ್ ಇಸ್ ಸಾಲ್ವ್ಡ್ ಆಯ್ತಾ. 10 ವರ್ಷದ CTET ಕ್ವಶನ್ ಪೇಪರ್ ಇರುತ್ತೆ ವಿತ್ ಸಾಲ್ವ್ಡ್. ಅಂಡ್ ಎಕ್ಸಾಮ್ ಹತ್ರ ಬಂದಾಗ ಸೀರೀಸ್ ಎಕ್ಸಾಮ್ಸ್ ಗಳನ್ನ ನಡೆಸ್ತೇವೆ ಆಯ್ತಾ. ಯಾವ ತರ ಜಾಯ್ನ್ ಆಗ್ಬೇಕು ಅಂತ ಹೇಳೋದಾದ್ರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಇರುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿರುವಂತಹ ಗೂಗಲ್ ಫಾರ್ಮ್ ನ ತುಂಬಿ ಯು ಕ್ಯಾನ್ reach us and you can get your dream certificate. This is end of this video. Thank you for listening. As always, God bless you all.